ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲೇ ಕುಳಿತು ಸುಲಭವಾಗಿ ಕನ್ನಡದಿಂದ ಹಿಂದಿ ಹೇಗೆ ಕಲಿಯೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಹಿಂದಿ ಎನ್ನುವುದು ಅಂತಾರಾಷ್ಟ್ರೀಯ ಭಾಷೆಯಾಗಿದ್ದು, ನೀವು ಬೇರೆ ರಾಜ್ಯಗಳಿಗೆ ಹೋದಾಗ ಅಥವಾ ಕಾಲೇಜಿನಲ್ಲಿ ಅಥವಾ ಕಂಪನಿಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರು ಹಿಂದಿಯಲ್ಲಿ ಮಾತಾಡ್ತಿರ್ತಾರೆ. ಬೇರೆ ಬೇರೆ ಭಾಷೆಗಳ ಜನರು ನಿಮ್ಮ ಸುತ್ತಮುತ್ತ ಭಾಷೆಗಳಲ್ಲಿ ಮಾತಾಡ್ತಾ ಇದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ನೀವು ಹಿಂದಿ ಕಲಿಯೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಾನು ನಿಮಗೆ ನಿಧಾನವಾಗಿ ಹಾಗೂ ತುಂಬ ಸರಳವಾಗಿ ಹಿಂದಿ ಹೇಗೆ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಾಗಿ ಪೂರ್ತಿ ವಿಡಿಯೋವನ್ನು ನೋಡಿ. ಕೆಲವೊಬ್ಬರು ಒಂದು ದಿನಕ್ಕೆ ನಾನು ಹಿಂದಿ ಕಲಿಬೇಕು ಅಂತ ಹಲವಾರು ವಿಡಿಯೋಗಳನ್ನು ನೋಡ್ತಾರೆ ಹಾಗೂ ಬೇಗನೆ ಹಿಂದಿ ಕಲ್ತ್ಕೊಂಡು ಮಾತಾಡಬೇಕು ಅಂತ ಬಯಸ್ತಾರೆ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನೀವು ವಿಡಿಯೋಗಳನ್ನು ನೋಡ್ಬೋದು ಅಷ್ಟೇ, ಆದರೆ ಪದಗಳು ನಿಮ್ಮ ಮೈಂಡಲ್ಲಿ ಉಳಿಯೋದಿಲ್ಲ. ಹಾಗಾಗಿ ನಿಧಾನವಾಗಿ ಕಲಿತ್ರೂ ಪರವಾಗಿಲ್ಲ, 2 ದಿನ ತಡವಾಗಿ ಆದರೂ ಪರವಾಗಿಲ್ಲ, ಆದರೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡೋದ್ರೆ ನೀವು ಯಾವುದೇ ಪದವನ್ನು ಯೋಚನೆ ಮಾಡದೆ ಸರಾಗವಾಗಿ ಮಾತಾಡ್ಬೋದಾಗಿದೆ. ಹಾಗಾದರೆ ಇನ್ನೇಕೆ ತಡ, ನಾವು ಈಗಲೇ ಶುರು ಮಾಡೋಣ. ಇನ್ನು ಹಿಂದಿ ಕಲಿಯಬೇಕಾದರೆ ಪ್ರಮುಖವಾಗಿ ಬೇಕಾಗಿರುವಂತಹ ಪದಗಳೆಂದರೆ ನಾನು, ಮೇ, ನಾನು, ಮೇ, ನನ್ನ, ಮೇರೆ, ನನ್ನ, ಮೇರೆ, ಅವನು, ವಹ್, ಅವಳು, ವಹ್. ಏನಿದು ಒಂದೇ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಈ ವಹ್ ಎನ್ನುವ ಪದಗಳು ಒಂದೇ ರೀತಿ ಇದ್ದರೆ ಅದನ್ನು ವಾಕ್ಯಗಳಲ್ಲಿ ಉಪಯೋಗಿಸಬೇಕಾದರೆ ನಾವು ಕೆಲವೊಂದು ಹೇಗೆ ಅಂತ ಹೇಳಿಕೊಡ್ತೇವೆ. ಈಗ ಪದಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಧಾನವಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ಇದು ಎಂದರೆ ಯಹ್, ಇದು ಯಹ್. ನೀವು, ಆಪ್, ನೀವು, ಆಪ್. ಅದು ವಹ್, ಅದು ವಹ್. ಅವರು, ವೇ, ಅವರು, ವೇ. ನಾವು, ಹಮ್, ನಾವು, ಹಮ್. ನನ್ನದು, ಮೇರಾ, ನನ್ನದು, ಮೇರಾ. ಅವನಿಗೆ, ಉಸೆ, ಅವನಿಗೆ, ಉಸೆ. ಅವಳಿಗೆ, ಉಸೆ, ಅವಳಿಗೆ, ಉಸೆ. ಇವೆರಡೂ ಪದಗಳು ಸಹ ಒಂದೇ ರೀತಿ ಇದ್ದರೂ ಇದರ ವ್ಯತ್ಯಾಸವನ್ನು ನಾವು ಸೆಂಟೆನ್ಸ್ ಮಾಡುವಾಗ ತಿಳಿದುಕೊಳ್ಳೋಣ. ವಾಕ್ಯ ರಚನೆಯಲ್ಲಿ ಪ್ರತಿಯೊಂದು ಪದಗಳನ್ನು ಭೂತಕಾಲ, ಭವಿಷ್ಯತ್ಕಾಲ ಹಾಗೂ ವರ್ತಮಾನ ಕಾಲಗಳಲ್ಲಿ ಬಳಸಿ ತೋರಿಸುತ್ತೇವೆ. ಅದಕ್ಕೂ ಮೊದಲು ನೀವು ಈ ಎಲ್ಲ ಪದಗಳನ್ನು ಸಹ ಬರೆದು ನೆನಪಿಟ್ಟುಕೊಳ್ಳಿ. ನಂತರ ಮುಂದಿನ ವಿಡಿಯೋಗಳಲ್ಲಿ ಈ ಪದಗಳನ್ನೇ ಬಳಸಿ ನಾವು ವಾಕ್ಯ ರಚನೆ ಮಾಡಿದಾಗ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆ. ಹಾಗೆ ನೀವು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.